ಇನ್ನು ಉತ್ತರ ಕನ್ನಡ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಗುಡ್ಡ ಕುಸಿತ ಅಂತೂ ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ಸೊ ಗುಡ್ಡ ಕುಸಿತದಿಂದ ನಾಪತ್ತೆ ಆದವರ ಸಂಖ್ಯೆ 12ಕ್ಕೆ ಏರಿದೆ. ತಮಿಳುನಾಡು ಮೂಲದ ಲಾರಿ ಡ್ರೈವರ್ ಶರವಣ್ ನಾಪತ್ತೆ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅರ್ಜುನ್ ಪತ್ತೆಗೆ ದೆಹಲಿಯಿಂದ ಡ್ರೋನ್ ಬಳಕೆ ಆಗಿದೆ, ಅಂದರೆ ದೆಹಲಿಯಿಂದ ತರಿಸಿರುವಂಥದ್ದು ಡ್ರೋನ್ನ. ಶರವಣ್ ನಾಪತ್ತೆ ಬಗ್ಗೆ ಅಂಕೋಲಾ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಂಡರ್ ಗ್ರೌಂಡ್ ಈ ಬರಿಡ್ ಆಬ್ಜೆಕ್ಟ್ ಡಿಟೆಕ್ಟರ್ ಡ್ರೋನ್ ಅನ್ನು ಬಳಕೆ ಮಾಡಿ ಆತನಿಗಾಗಿ ಹುಡುಕಾಟ ಅಂತೂ ನಿರಂತರವಾಗಿ ನಡೀತಾ ಇದೆ. ಈ ಉತ್ತರ ಕನ್ನಡ ಭಾಗದಲ್ಲಿ ಅಂದರೆ ಈ ಶಿರೂರುಗುಡ್ಡ ಕುಸಿತ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಇಲ್ಲಿಯ ತನಕ ಮಾಹಿತಿ ಇದು. ಆರಂಭದಲ್ಲಿ 5 ಜನ ಅಂತಿತ್ತು ಹೇಳಲಾಗ್ತಾ ಇತ್ತು. ಈಗ ಈ ಗುಡ್ಡ ಕುಸಿತದಿಂದಾಗಿ ನಾಪತ್ತೆ ಆದವರ ಸಂಖ್ಯೆ 12ಕ್ಕೆ ಏರಿದೆ. ಈಗ 7-8 ಜನರ ಮೃತದೇಹ ಪತ್ತೆ ಆಗಿದೆ ಅನ್ನೋದು ಮಾಹಿತಿ. ಇನ್ನು 4-5 ಜನ ಹಾಗೆ ಇದ್ದಾರೆ. 10ರಿಂದ 11 ದಿನ ಆಯಿತು ಅಲ್ಲಿ ಶೋಧ ಕಾರ್ಯ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆದರೂ ಕೂಡ ಇವತ್ತಿನವರೆಗೂ ಈ ಕ್ಷಣದವರೆಗೂ ಕ್ಲಾರಿಟಿ ಸಿಗ್ತಾ ಇದೆ. ಎಷ್ಟು ಜನ ಇದ್ದರು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಮಳೆ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಪಕ್ಕದಲ್ಲಿ ನದಿ ಬೇರೆ ಇದೆ, ಹಾಗಾಗಿ ಕಾರ್ಯಾಚರಣೆ ಅಡ್ಡಿ ಆಗ್ತಾ ಇದೆ. ಆ ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ಆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಯಾರನ್ನೋದು ಗೊತ್ತಿಲ್ಲ. ಈಗ ಮನೆಗೆ ಬಂದಿಲ್ಲ ಅಂಥೇಳಿ ಮಾಹಿತಿ ಕೊಟ್ಟಾದ ನಂತರ ಗೊತ್ತಾಗ್ತಾ ಇದೆ ಇಂಥವ್ರು ನಾಪತ್ತೆ ಆಗಿದ್ದಾರೆ, ಇಂಥವ್ರು ಇಲ್ಲ ಅಂತೇಳಿ. ಈಗ 7 ಜನರ ಮೃತದೇಹ ಪತ್ತೆ ಆಗಿದೆ. ಇನ್ನು 5 ಜನ ಅರ್ಜುನ್ ಪತ್ತೆಗೆ ದೆಹಲಿಯಿಂದ ಡ್ರೋನನ್ನು ತರಿಸಿದ್ದಾರೆ. ಶರವಣ್ ನಾಪತ್ತೆ ಬಗ್ಗೆ ಅಂಕೋಲಾ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ. ಈ ಗುಡ್ಡ ಕುಸಿತದ ಪ್ರಕರಣದಿಂದಾಗಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥದ್ದು. ಮತ್ತೆ ಮಳೆ ಇದೆ, ಮತ್ತೆ 3-4 ದಿನಗಳ ಕಾಲ ಭಾರಿ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ಆ ಕುಟುಂಬಸ್ಥರು ಈಗ ಆತಂಕದಲ್ಲಿದ್ದಾರೆ. ಆದರೂ ಕೂಡ ಮಳೆ ಇದ್ದರೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಬಟ್ ಈ ಶಿರೂರುಗುಡ್ಡ ಕುಸಿತ ಪ್ರಕರಣ ಇದೆಯಲ್ಲ, ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳುವಂಥ ಪ್ರಕರಣ ಇದೆ. ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಳಪೆ ಕಾಮಗಾರಿಯಿಂದ ಇಂಥ ದುರಂತ ಆಗಿದೆ, ಅವಾಂತರ ಆಗಿದೆ ಅಂತ. ನೋಡಿ, ಆ ಭೀಕರತೆ ಯಾವ ರೀತಿಯಾಗಿ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಲಾರಿ ಡ್ರೈವರ್ ನಾಪತ್ತೆ ಆಗಿದ್ದಾನೆ. ಆ ಪಾಪ ಆ ಲಾರಿ ಮಾಲೀಕ ಇದ್ದಾನಲ್ಲ, ಅಲ್ಲೇ ಇದ್ದಾನೆ. ಇದುವರೆಗೂ ಕೂಡ ಆತ ಬಿಟ್ಟು ಓಡಿ ಹೋಗಿದ್ದಾನೋ ಅಥವಾ ಆತ ಅಲ್ಲೇ ಇದ್ದಾನೋ ಈ ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಆ ಲಾರಿ ಚಾಲಕ ಅದರಲ್ಲಿ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆತನ ಪತ್ತೆ ಇಲ್ಲ. ನಾಪತ್ತೆ ಅನ್ನೋದಕ್ಕಿಂತ ಕಣ್ಮರೆ ಆಗಿದ್ದಾನೆ ಅಂತ ಹೇಳಬೇಕು. ನಾಪತ್ತೆ ಅನ್ನೋದು ಬೇರೆ ವರ್ಡ್ ಆಗುತ್ತೆ. ಸೊ ಕಣ್ಮರೆ ಆಗಿದ್ದಾನೆ. ಸೊ ಇದುವರೆಗೂ 10 ದಿನ ಆಯಿತು. 10 ದಿನ ಆದರೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಆದರೂ ಕೂಡ ಅಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಈ ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸಾವಿನ ಸಂಖ್ಯೆ ಅಂದರೆ ಈಗ 8ಕ್ಕೆ ಏರಿದೆ. 8 ಜನರ ಮೃತದೇಹ ಪತ್ತೆ ಆಗಿದೆ ಅಂತೇಳಿ. ಬಟ್ ಇಲ್ಲಿ ಕಣ್ಮರೆ ಆದವರ ಸಂಖ್ಯೆ ಇರೋದು 12ಕ್ಕೆ. ಇನ್ನು ಎಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ. ಈ ರೀತಿಯ ಸಮಸ್ಯೆ ಇದೆ. ಸೊ ಹಾಗಾಗಿ ಈ ಟೈಮಲ್ಲಿ ಯಾರೆಲ್ಲ ಸಂಚಾರವನ್ನು ಮಾಡ್ತೀರಿ, ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಸಂಚಾರಕ್ಕೆ ಹೊರಗಡೆ ಬನ್ನಿ. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಉತ್ತರ ಕನ್ನಡದ ಈ ಶಿರೂರುಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿಗೆ 10 ದಿನ, ಆಗಲೇ ಹೇಳಿದಂಗೆ 10 ದಿನ ಆಯಿತು. ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಈಗಾಗಲೇ ನಾಪತ್ತೆ ಆದವರು 3 ಜನ ಅಂತ ಹೇಳಲಾಗ್ತಾ ಇದೆ. 3ವರಿಗಾಗಿ ಹುಡುಕಾಟ ತೀವ್ರಗೊಂಡಿದೆ. ಈ ದುರಂತದಲ್ಲಿ ನಾಪತ್ತೆ ಆದ ಅರ್ಜುನನನ್ನು ಪತ್ತೆ ಮಾಡಲು ಅಲ್ಲಿ ಅಡ್ವಾನ್ಸ್ ಆಗಿ ಡ್ರೋನನ್ನು ತರಿಸಿಕೊಂಡಿರುವಂಥದ್ದು ದೆಹಲಿಯಿಂದ ತರಿಸಲಾಗಿದೆ. 2.4 ಕಿಲೋಮೀಟರ್ ಎತ್ತರದಲ್ಲಿ ಹಾರತ್ತೆ ಈ ಡ್ರೋನ್. ಸೊ ಮಣ್ಣಿನಲ್ಲಿ 20 ಮೀಟರ್ ಮತ್ತು ನೀರಿನಲ್ಲಿ 70 ಮೀಟರ್ ಆಳದವರೆಗೂ ಕೂಡ ಪರೀಕ್ಷೆಯನ್ನು ನಡೆಸಬಲ್ಲಿರುವಂಥ ಡ್ರೋನ್ ಇದು. ಹಿಮ, ನೀರು, ಬಂಡೆ ಮತ್ತು ಮರುಭೂಮಿಗಳಲ್ಲೂ ಕೂಡ ಪತ್ತೆ ಕಾರ್ಯಕ್ಕೆ ಈ ಡ್ರೋನ್ ಬಳಕೆ ಆಗುತ್ತೆ. ಈ ಸಾಧನವನ್ನು 2 ತರಬೇತಿ ಪಡೆದ ಸೈನಿಕರು ನಿರ್ವಹಿಸುತ್ತಾರೆ. ಭಾರೀ ಪ್ರವಾಹಗಳು ಮತ್ತು ಹಿಮಕುಸಿತಗಳು ಸಂಭವಿಸಿದ ಸ್ಥಳಗಳಲ್ಲಿ ಇದನ್ನು ಮುಖ್ಯವಾಗಿ ಬಳಸಲಾಗ್ತಾ ಇದೆ. ಆ ಕೆಲಸವೂ ಕೂಡ ನಿರಂತರವಾಗಿ ನಡೀತಾ ಇದೆ. 10 ದಿನ ಆಯಿತು, ಆದರೂ ಕೂಡ ಇದು ಕ್ಲಾರಿಟಿ ಸಿಗ್ತಾ ಇಲ್ಲ. ನೋಡಬೇಕು ಇನ್ನು ಎಷ್ಟು ಜನ ಸಿಕ್ಕಾಕಿಕೊಂಡಿದ್ದಾರೋ, ಇದುವರೆಗೂ ಕ್ಲಾರಿಟಿ ಇಲ್ಲ. ಈಗ 12 ಜನ ಅನ್ನೋದು ಗೊತ್ತಾಗ್ತಾ ಇದೆ. ಈಗ 8 ಜನರ ಮೃತದೇಹ ಈಗ ಪತ್ತೆ ಆಗಿದೆ. ಇನ್ನು ಅದನ್ನು ಕ್ಲೀನಿಂಗ್ ಮಾಡಬೇಕು. ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಮಳೆ ಬೇರೆ ಕಿರಿಕಿರಿ, ಪಕ್ಕದಲ್ಲೇ ನದಿ ಬೇರೆ ಇದೆ. ಹಾಗಾಗಿ ಈ ಕಾರ್ಯಾಚರಣೆ ಇದೆಯಲ್ಲ ಅದಕ್ಕೆ ಅಡ್ಡಿ ಆಗ್ತಾ ಇರೋದು ಮಳೆ ಮತ್ತು ಪಕ್ಕದಲ್ಲಿ ನದಿ ಇರೋದು. ಆ ಪಕ್ಕದಲ್ಲಿ ನದಿ ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಅದು ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇತ್ತು.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕಡತೋಕ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ 10 ದಿನ ಆದರೂ ಕೂಡ ಇವತ್ತಿನವರೆಗೂ ಈ ಕ್ಷಣದವರೆಗೂ ಎಷ್ಟು ಜನ ಅನ್ನೋದು ಕ್ಲಾರಿಟಿ ಸಿಗ್ತಾ ಇಲ್ಲ. ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಹೇಮಕುಮಾರ್, ಏನು ಇವತ್ತು 10 ದಿನಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಬರದಿಂದ ಕಾರ್ಯಾಚರಣೆ ನಡೀತಿದೆ ಅಂತ ಹೇಳ್ಬೋದು. ಇವತ್ತು ಒಂದ್ ಕಡೆ ಡ್ರೋನ್ ಇಂದ ಮತ್ತು ಮೇಲ್ಗಡೆಯಿಂದ ಹೆಲಿಕಾಪ್ಟರ್ ಇಂದಲೂ ಕೂಡ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಇವತ್ತಿಗೆ 10ನೇ ದಿನ. ಈಗ ವಿಶೇಷವಾಗಿರುವಂಥ ಡ್ರೋನನ್ನು ದೆಹಲಿಯಿಂದ ತರಿಸಿ ಅದನ್ನು ಆಳವಾಗಿ ಶೋಧ ಕಾರ್ಯವನ್ನು ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂಥದ್ದು. ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ಆ ಕುಟುಂಬಸ್ಥರು ಒಂದು ಹೊತ್ತು ಊಟಕ್ಕಾಗಿ ಬದುಕನ್ನು ಸಾಗಿಸೋದಕ್ಕಾಗಿ ಹೋಟೆಲನ್ನು ಇಟ್ಟಿದ್ರು. ಆ ಹೋಟೆಲಲ್ಲಿ ಇರುವಂಥ ಕುಟುಂಬಸ್ಥರು ಏನಿದಾರಲ್ಲ, ಎಷ್ಟು ಜನ ಇದ್ರಲ್ಲ, ಜೊತೆಗೆ ಅಲ್ಲಿ ಊಟ ಮಾಡೋರು ಕೂಡ ಈ ಒಂದು ದುರಂತದಲ್ಲಿ ಈಗ ಸಿಕ್ಕಾಕಿಕೊಂಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕಡತೋಕ. ಮತ್ತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಮಂಜುನಾಥ್, ಈಗ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ, ಬಟ್ ಎಲ್ಲಿಯ ತನಕ ಬಂದಿದೆ? ಹೇಮಕುಮಾರ್, ಇವತ್ತು 10 ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಶೋಧ ಕಾರ್ಯ ಗಂಗಾವಳಿ ನದಿಯಲ್ಲಿ ಬರದಿಂದ ಸಾಗ್ತಾ ಇದೆ. ಈಗಾಗಲೇ ಅರ್ಜುನ್ ಇರುವಂತಹ ಲಾರಿ, ಬೆಂಜ್ ಲಾರಿ ಏನು ಇದೆ, ಅದು ಗಂಗಾವಳಿ ನದಿ ಇದೆ ಹೇಳುವುದನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಏನು ಲಕ್ಷ್ಮಣ್ ನಾಯ್ಕರ್ ಅವರ ಹೋಟೆಲ್ ಇತ್ತು, ಅದರ ಒಂದು ಪಕ್ಕದಲ್ಲೇ ಗಂಗಾವಳಿ ನದಿ ಇದೆ. ಆ ನದಿಯ ಒಂದು 20 ಅಡಿ ಆಳದಲ್ಲಿ ಲಾರಿ ಇದೆ ಹೇಳೋದನ್ನು ಈಗಾಗಲೇ ಪತ್ತೆ ಕೂಡ ಮಾಡಿದ್ದಾರೆ. ಆದ್ರೆ ಅದನ್ನ ಉಕ್ಕಾಕಿ ಮೇಲ್ ತರುವಂತಹ ಒಂದು ಇದಕ್ಕೆ ಮಳೆ ಒಂದ್ ರೀತಿಯಲ್ಲಿ ಅಡ್ಡಿಪಡಿಸ್ತಾ ಇದೆ. ಅದರಲ್ಲೂ ಕೂಡ ಗಂಗಾವಳಿ ನದಿಯಲ್ಲಿ ನೀರಿನ ಒತ್ತಡ ಜಾಸ್ತಿ ಇರೋದ್ರಿಂದ ಅದು ಯಾವ್ದು ಕೂಡ ಸಾಧ್ಯ ಆಗ್ತಿದೆ. ಹಾಗಾಗಿ ಇವತ್ತೀಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ, ಎಸ್ಪಿ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗ ಅವರೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದು ಅಂತಿಮವಾಗಿ ಅದನ್ನ ಲಾರಿಯನ್ನು ಯಾವ ರೀತಿ ಮೇಲಕ್ಕೆ ತರಬೇಕು ಕೂಡ ಈಗ ಮಾರ್ಗಸೂಚಿಯನ್ನು ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆ ಸುಮಾರು 5:30-6 ಗಂಟೆ ಸುಮಾರಿಗೆ ಇದೆಲ್ಲ ಒಂದು ಚಿತ್ರಣ ಕೂಡ ನಮಗೆ ಮಾಹಿತಿ ಕೂಡ ಸಿಗಲಿದೆ. ಒಟ್ಟಾರೆ ಇವತ್ತು ಮುಂಜಾನೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ನೌಕಾಪಡೆಯ ಹೆಲಿಕಾಪ್ಟರ್ಗಳು ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಿತ್ತು ಮತ್ತು ದೆಹಲಿಯಿಂದ ಬಂದಂತ ಏನು ವಿಶೇಷವಾದ ಡ್ರೋನ್ ಕ್ಯಾಮೆರಾವನ್ನು ಕೂಡ ಇದಕ್ಕೆ ಬಳಸಲಾಗಿತ್ತು. ಪರಿಣಿತರ ತಂಡ ಕೂಡ ಇವತ್ತು ಆಗಮಿಸಿದೆ. ಹೀಗಾಗಿ ಒಂದು ಲಾರಿಯನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಯಿತು. ಒಟ್ಟಾರೆ ಇನ್ನೊಂದು ಏನಂದ್ರೆ, ಈಗ ಏನು ಈ ನಾಪತ್ತೆ ಆದವರ ಲೀಸ್ಟ್ಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಶರವಣ್ ಹೇಳುವಂತ ಒಂದು ಲಾರಿ ಡ್ರೈವರ್ ಕೂಡ ನಾಪತ್ತೆ ಆಗಿದ್ದಾನೆ ಹೇಳೋದು ಕೂಡ ಅವರು ಮಾವ ಸಿಂತಿಲ್ ಹೇಳುವರು ಈಗಾಗಲೇ ಅಂಕೋಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಏನು ಮುಖ್ಯವಾಗಿ ಅವ್ರು ಏನ್ ಮಾಡಿದ್ರು, ಮೊಬೈಲ್ ಸ್ವಿಚ್ ಆಫ್ ಆಗಿರ್ಬೋದು, ಅಂದ್ರೆ ನೆಟ್ವರ್ಕ್ ಇಲ್ಲದೆ ತೊಂದರೆ ಆಗಿತ್ತೇನ ಅಂತೇಳಿ ಅವರು ಇಷ್ಟು ದಿನ ಅವರು ಕಾದ್ರಂತೆ. ಆದ್ರೆ ಬೇರೆ ಒಂದು ಲಾರಿ ಡ್ರೈವರ್ಸ್ ಗಳಿಗೆ ಅವರು ಸಂಪರ್ಕ ಹೊಳಿಸಿದಾಗ ಈ ರೀತಿಯ ಘಟನೆ ಇಲ್ಲಿ ಆಗಿದೆ ಹೇಳುವಂತದ್ದು ಒಂದು ಮಾಹಿತಿ ಅವರು ಸಿಕ್ಕಿದೆ. ಅವರು ಅಲ್ಲಿಂದ ಬಂದು ಇವತ್ತು ಅಂಕೋಲ ಠಾಣೆಯಲ್ಲಿ ತನ್ನ ಅಳಿಯ ನಾಪತ್ತೆ ಆಗಿದ್ದಾರೆ, ಅವರನ್ನ ಹುಡುಕೊಡಿ ಹೇಳುವಂತದ್ದು ಕೂಡ ಈಗ ದೂರ ನೀಡಿದ್ದಾರೆ. ಆದ್ರೆ ಅವನ ಬಳಸಿದಂತ ಲಾರಿ ಈಗಾಗಲೇ ಒಂದು ಆ ಮಣ್ಣು ತೆಗೆದಂತ ಪ್ರದೇಶದಲ್ಲಿ ಈಗಿದೆ. ಹಾಗಾಗಿ ಅವರ ಈಗ ಏನು 10 ಜನ ಏನು ಇವತ್ತು ನಾಪತ್ತೆ ಆಗಿದ್ರು ಅಂತ ಹೇಳಿದ್ರೆ, ಈಗ 11ನೇದು ಈಗ 12 ಜನ ನಾಪತ್ತೆ ಆದಂಗಾಗಿದೆ. ಈಗಾಗಲೇ 3 ಶವಕ್ಕಾಗಿ ಈಗಾಗಲೇ ಏನು ಹುಡುಕಾಟ ನಡೆಸಿ ಇನ್ನೊಬ್ಬ ಸೇರೋದ್ರಿಂದ 4 ಇದಕ್ಕಾಗಿ ಈಗ ಹುಡುಕುವಂತ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.